ಮಥುರಾದಲ್ಲಿರುವ ಈ ಒಂದು ಸುಂದರ ಕೊಳ ಬಂದು ಪೋತ್ರ ಕುಂಡ್ ಎಂದು ಕರೆಯುತ್ತಾರೆ. ಇಲ್ಲಿ ಶ್ರೀಕೃಷ್ಣನ ವಸ್ತ್ರಗಳನ್ನು ತೊಳಿತಾ ಇದ್ದಂಥ ಜಾಗ ಎಂದು ಹೇಳುತ್ತಾರೆ. ಇಲ್ಲಿಂದ ಮುಂದೆ ಬಂದರೆ ಶ್ರೀಕೃಷ್ಣ ಜನ್ಮಸ್ಥಾನ, ಜನ್ಮಭೂಮಿ. ಇದು ಶ್ರೀಕೃಷ್ಣನು ಹುಟ್ಟಿದಂಥ ಜಾಗ. ಕೃಷ್ಣ ಜನ್ಮಭೂಮಿಗೆ ಹೋಗೋ ದಾರಿ ಇದೇ ನೋಡಿ, ಶ್ರೀಕೃಷ್ಣ ಜನ್ಮಸ್ಥಾನ, ಶ್ರೀಕೃಷ್ಣ ಹುಟ್ಟಿದಂಥ ಜಾಗ, ಪ್ರದೇಶ. ಒಳಗಡೆ ದೊಡ್ಡ ಕಾಂಪ್ಲೆಕ್ಸ್ ಇದೆ, ಭಾಳಷ್ಟು ಮಂದಿರಗಳಿವೆ. ಆದರೆ ಒಳಗೆ ಯಾವುದೇ ರೀತಿಯ ವಿಡಿಯೋ ಕ್ಯಾಮ್ರಾ, ಮೊಬೈಲ್, ಬೆಲ್ಟು, ಪರ್ಸು, ರಬ್ಬರ್ ಐಟಮ್ಮು, ಪ್ಲಾಸ್ಟಿಕ್ ಐಟಮ್ ಯಾವುದೂ ತೆಗೆದುಕೊಂಡು ಹೋಗಿಲ್ಲ. ಎಲ್ಲ ಡಿಪಾಸಿಟ್ ಮಾಡಿ ತಗೊಳ್ಳು ಹೋಗಬೇಕಾಗತ್ತೆ. ಭೂತೇಶ್ವರ್ ಮಹಾದೇವ್ ಟೆಂಪಲ್. ಮಥುರಾ ಯಾತ್ರೆ ಮಾಡುವವರು ಈ ಒಂದು ದೇವಸ್ಥಾನವನ್ನು ಕಂಪಲ್ಸರಿಯಾಗಿ ನೋಡಲೇಬೇಕು. ಈ ಒಂದು ಭೂತೇಶ್ವರನ ದರ್ಶನ ಮಾಡಿದ ಮೇಲೆಯೇ ಅವರಿಗೆ ಈ ಒಂದು ಯಾತ್ರೆಯ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಇದು ಗೋವರ್ಧನಗಿರಿ ಬೆಟ್ಟ ಎತ್ತಿದಾಗ ಅದರ ಒಂದು ತುಣುಕು ಸ್ಫಟಿಕಶಿಲ ಇದು ಬಂದು ಬಿದ್ದಿದೆ ಅಂತ ಹೇಳ್ತಾರೆ. ಮಹಾದೇವನನ್ನು ಮುಖ್ಯವಾಗಿ ಪೂಜಿಸ್ತಾರೆ. ಚಿಂತಾಹರನ್ ಮಹಾದೇವ್ ಮಂದಿರ್, ಮಥುರಾ. ಚಿಂತಾಹರನ್ ಮಹಾದೇವ್, ಚಿಂತಾಹರನ್ ಅಂದರೆ ನಮ್ಮ ಚಿಂತೆಗಳನ್ನು ದೂರ ಮಾಡುವಂಥ ದೇವ ಮಹಾದೇವ ಎಂದು ಹೇಳಲಾಗಿದೆ. ಇದು ಕೂಡ ಮಥುರಾದಲ್ಲಿ ಯಮುನಾ ನದಿಯ ತೀರದಲ್ಲಿದೆ. ಶ್ರೀಕೃಷ್ಣನ ಬಗ್ಗೆ ತಾಯಿ ಯಶೋಧಾದೇವಿಯು ಭಾಳ ಚಿಂತಿಸುತ್ತಿದ್ದಾಗ ಮಹಾದೇವನು ಅವಳ ಕನಸಿನಲ್ಲಿ ಬಂದು ಧೈರ್ಯವನ್ನು ಹೇಳಿದಂಥ ಜಾಗ, ಚಿಂತೆಯನ್ನು ನೀಗುವಂತೆ ಮಾಡಿದ ಜಾಗ ಇದಾದ್ದರಿಂದ ಇದಕ್ಕೆ ಚಿಂತಾಹರನ್ ಮಹಾದೇವ್ ಎಂದು ಕರೀತಾರೆ. ಭಕ್ತರುಗಳು ಬಂದು ಇಲ್ಲಿ ತಮ್ಮ ಮಾನಸಿಕ ಚಿಂತೆಗಳನ್ನು ಮಹಾದೇವನಲ್ಲಿ ಪ್ರಾರ್ಥಿಸಿ ಪರಿಹಾರ ಕಂಡುಕೊಳ್ಳುತ್ತಾರೆ. ಇದು ಕೂಡ ಭಾಳ ಚೆನ್ನಾಗಿದೆ ದೇವಸ್ಥಾನ. ಯಮುನಾ ನದಿಯ ತೀರದಲ್ಲೇ ಇದೆ. ಶ್ರೀಕೃಷ್ಣನ ಮೇಲೆ ಚಿಕ್ಕ ವಯಸ್ಸಿನಲ್ಲೇ ರಾಕ್ಷಸರುಗಳ ದಾಳಿ ಇತ್ಯಾದಿ ತೊಂದರೆಗಳಿಂದ ಬಹಳ ಭಯಪಡುತ್ತಿದ್ದ ಯಶೋದಾಳಿಗೆ ಶ್ರೀ ಮಹಾದೇವನು, ಚಿಂತಾಹರನ್ ಮಹಾದೇವನು ಆಶೀರ್ವಾದವನ್ನು ನೀಡಿ ಏನೂ ಆಗುವುದಿಲ್ಲ, ಧೈರ್ಯವಾಗಿರಬೇಕು ಎಂದು ಹೇಳಿ ಮಾಡಿದಂಥ ಜಾಗ ಇದು. ಇದೆ ಚಿಂತಾಹರನ್ ಮಹಾದೇವ್ ಟೆಂಪಲ್. ಮುಂದೆ ನಮ್ಮ ಪ್ರಯಾಣ ದ್ವಾರಕಾಧೀಶ್ ಟೆಂಪಲ್, ಮಥುರಾದಲ್ಲೇ ಇದೆ. ಇದು ಕೂಡ ಭಾಳ ಒಂದು ಸುಂದರ ದೇವಸ್ಥಾನ. ದ್ವಾರಕಾಧೀಶ್ ಮಂದಿರ್. ಮಥುರಾ ಶ್ರೀಕೃಷ್ಣನ ಒಂದು ಜನ್ಮಸ್ಥಳದ ಯಾತ್ರೆಯಲ್ಲಿ ಇದು ಒಂದು ಮುಖ್ಯವಾದ ದೇವಸ್ಥಾನ. ಬಂದ ಭಕ್ತರೆಲ್ಲ ಇಲ್ಲಿಗೆ ಬಂದು ದ್ವಾರಕಾಧೀಶನ ದರ್ಶನ ಪಡೀತಾರೆ. ಅಷ್ಟು ಮುಖ್ಯವಾದ ದೇವಸ್ಥಾನ ಇದು ಕೂಡ. ಹೋಗುವ ಹಾದಿಯಲ್ಲಿರುವಂಥ ಒಂದು ಸಣ್ಣ ಹನುಮಂತನ ದೇವಸ್ಥಾನ, ಈಶ್ವರ ದೇವಸ್ಥಾನ ಕೂಡ ಇದೆ. ನಂದಿಯೂ ಕೂಡ. ವಿಶ್ರಾಮ್ ಘಾಟ್, ಇದು ಮಥುರಾದ ಯಮುನಾ ನದಿಯ
ದಡದಲ್ಲಿದೆ. ಇದು ಒಂದು ಸುಂದರವಾದ ಘಾಟ್. ಇದು ಇಲ್ಲಿ ಸ್ನಾನ ಮತ್ತು वो यमुना जी सामने ಪೂಜೆಗಳ ಪವಿತ್ರ ಸ್ಥಳವಾಗಿದೆ. ಇದು ಶ್ರೀಕೃಷ್ಣ ಬಲರಾಮರ ಒಂದು ದೇವಸ್ಥಾನ. ಇದು ತಾಯಿ ಯಮುನಾ ಮಾತಾ. कृष्णा बलराम ऐसे यमुना पूजा आरती 5 आरती ಗೋವರ್ಧನಗಿರಿಯ ಪರಿಕ್ರಮವು ಕೂಡ ಸಾಂಪ್ರದಾಯಿಕವಾಗಿ ವಿಶ್ರಾಮ್ ಘಾಟ್ನಿಂದಲೇ ಪ್ರಾರಂಭವಾಗಿ ಇಲ್ಲೇ ಕೊನೆಗೊಳ್ಳುತ್ತದೆ. ಶ್ರೀಕೃಷ್ಣನು ಕಂಸನನ್ನು ಕೊಂದ ನಂತರ ಇಲ್ಲಿ ಬಂದು ವಿಶ್ರಾಂತಿ ಪಡೆದನೆಂದು ಹೇಳಲಾಗುತ್ತದೆ. ಈ ಒಂದು ಯಮುನಾ ನದಿಯ ಘಾಟ್ನಲ್ಲಿ ಬೆಳಗಿನ ಜಾವ ಮತ್ತು ಸಂಜೆ कितना शाम को ಮಹಾ ಆರತಿ ನಡೆಯುತ್ತದೆ. सायंकाल 7 ಗಂಟೆಗೆ ಇಲ್ಲಿ ಆರತಿ 5:30 बजे ಬೆಳಗ್ಗೆ ಮತ್ತು ಸಾಯಂಕಾಲ 2 ಸಾರಿ ಬಹಳ ಅದ್ಭುತವಾಗಿ ಆರತಿ ಆಗುತ್ತೆ ಯಮುನಾ ತಾಯಿಗೆ. ಇಲ್ಲಿ ಮುಖ್ಯವಾಗಿ ಶ್ರೀಕೃಷ್ಣ ಬಲರಾಮ ಹಾಗೂ ಯಮುನಾ ತಾಯಿಯ ಪೂಜೆ ನಡೆಯುತ್ತದೆ. घाट का नाम पड़ा विश्राम घाट. आइए इसके आज 2500 बनेंगे तो आज 2500 आने के लिए बनेंगे 8 बजे अभी शीशनाग धारण किए हुए हैं. आपको पूरे बर्ड में दाऊजी बड़े मिलेंगे, कृष्ण छोटे मिलेंगे. लेकिन ये मंदिर कैसा है बर्ड का, या कृष्ण बड़े दाऊजी छोटे हैं. मामा ನಂದಗಾಂವ್ ಮಥುರಾ. नंदगांव ಇಲ್ಲಿ ಶ್ರೀಕೃಷ್ಣನ ಭಕ್ತರುಗಳ ನಂಬಿಕೆಯ ಪ್ರಕಾರ का पिता का ನಂದಗಾಂವ್ ಶ್ರೀಕೃಷ್ಣನ ಮನೆಯಾಗಿದ್ದು ಅಲ್ಲಿ ಅವನು ತನ್ನ 7ರಿಂದ 10 ವರ್ಷ ವಯಸ್ಸಿನವರೆಗೆ ತನ್ನ ಸಾಕು ತಂದೆ ನಂದಬಾಬಾ ಮತ್ತು ತಾಯಿ ಯಶೋದೆಯೊಂದಿಗೆ ವಾಸಿಸುತ್ತಿದ್ದನು ಎಂದು ಹೇಳಲಾಗಿದೆ. ಶ್ರೀಕೃಷ್ಣನು ಬಾಲ್ಯ ಲೀಲೆಗಳನ್ನು ಕೂಡ ಇಲ್ಲಿ ಭಾಳಷ್ಟು ನಡೆದಿದೆ ಎಂದು ಹೇಳಲಾಗುತ್ತದೆ. चलते रहो भैया, आगे से चलते रहो. आगे वाले लोग निकलते रहे, खड़े ना हो. अब हनुमान जी थोड़ी बोले दीवारें फोड़ दो. आगे से चलते रहे, आगे से निकलते रहे. बाल फंस गए यार, देख के चलो. आगे से चलते रहे, बताओ आगे से निकलते रहे. बेटा ये मोबाइल पकड़ो, आगे से बेटा. ಇಲ್ಲಿ ಕೆಲವು ಒಮ್ಮೆ ಶ್ರೀಕೃಷ್ಣನ ಮೇಲೆ ರಾಕ್ಷಸರಿಂದ ದಾಳಿ ಕೂಡ ನಡೆದಿದೆ ಎಂದು ಹೇಳಲಾಗಿದೆ. ಇಲ್ಲಿನ ಪ್ರಮುಖ ದೇವಸ್ಥಾನ ಆಕರ್ಷಣೆ ಬಂದು ನಂದಭವನ್ ದೇವಾಲಯ. ಮುಂದೆ ನಮ್ಮ ದೇವಸ್ಥಾನ ಬಂದು ಇಸ್ಕಾನ್ ಟೆಂಪಲ್, ವೃಂದಾವನ್ ಬಹಳ ಪ್ರಮುಖವಾದ ದೇವಸ್ಥಾನ. ಇಲ್ಲಿ ಶ್ರೀಕೃಷ್ಣನ ದರ್ಶನಕ್ಕೆ ಇಸ್ಕಾನ್ ಟೆಂಪಲ್ನಲ್ಲಿ ತುಂಬ ತುಳುಕ್ತಾ ಇದೆ. ಅಷ್ಟು ಜನ ಇಲ್ಲಿಗೆ ಬರ್ತಾರೆ. ಮುಂದೆ ಬಂದು ಪ್ರೇಮ್ ಮಂದಿರ್. ಇದೊಂದು ಅತಿ ಮುಖ್ಯವಾಗಿ ನೋಡಬೇಕಾದಂಥ ಸ್ಥಳ. ಅಷ್ಟು ಚೆನ್ನಾಗಿದೆ. ಬಂದ ಪ್ರವಾಸಿಗರೆಲ್ಲ ರಾತ್ರಿ ಇಲ್ಲಿ ಬಂದು ಜಮಾಯಿಸುತ್ತಾರೆ. ಈ ಒಂದು ಪ್ರೇಮ್ ಮಂದಿರ ಭವನದ ಲೈಟಿಂಗ್ಸ್ ಕೂಡ ವಿಧ ವಿಧವಾದ ಕಲ್ಲರಿಂದ ಭಾಳ ಕಂಗೊಳಿಸ್ತದೆ. ಈ ಒಂದು ದೇವಸ್ಥಾನದ ಸುತ್ತಲೂ ಜನಗಳು ಬಂದು ಸೇರಿ ಸುತ್ತಲಿನ ಶ್ರೀಕೃಷ್ಣನ ಬಾಲ್ಯ ಲೀಲೆಗಳನ್ನು
ಗೋವರ್ಧನಗಿರಿ ಎತ್ತಿದ ದೃಶ್ಯಗಳನ್ನು ನೋಡಿ ಕಾಳಿಂಗ ಮಂಥನ ಇದು. ಒಂದು ಒಳ್ಳೆ ಜಾತ್ರೆ ಥರ ಇರುತ್ತೆ ಇಲ್ಲಿ. ಸುತ್ತಲೂ ತಿಂಡಿ ತಿನಿಸುಗಳೆಲ್ಲ ಸಿಗುತ್ತೆ. ಬೇರೆ ಕಲರ್ ನೋಡಿ, ಒಂದೊಂದು ಸ್ವಲ್ಪಕ್ಕೆ ಕಲರ್ಗಳು ಚೇಂಜ್ ಆಗ್ತಾ ಇದೆ. ಭವನ ಪ್ರೇಮ್ ಮಂದಿರ್, ಶ್ರೀಕೃಷ್ಣ ಹಾಗೂ ರಾಧೆಯರ ಒಂದು ಗುರುಹಾಗಿ ಪ್ರೇಮ್ ಮಂದಿರ್ ಅನ್ನು ಕಟ್ಟಿದ್ದಾರೆ. ಶ್ರೀ ಕೃಷ್ಣಾರ್ಜುನ ಗೋವರ್ಧನಗಿರಿ ತನ್ನ ಕಿರುಬೆರಳಲ್ಲಿ ಎತ್ತಿದ ಗೋವರ್ಧನಗಿರಿ ಶ್ರೀಕೃಷ್ಣನು ತನ್ನ ಕಿರುಬೆರಳಿನಲ್ಲಿ ಒಂದು ಗೋವರ್ಧನಗಿರಿ ಎತ್ತಿದ್ದಾನೆ ಎಂದು ಬಿಂಬಿಸುತ್ತೆ. ಬೆಳಗಿನ ಸಮಯದಲ್ಲಿ ಪ್ರೇಮ್ ಮಂದಿರ್ ಈ ಥರ ಇದೆ. ಹೊರದೇಶದವರ ಶ್ರೀಕೃಷ್ಣನ ಭಕ್ತಿ ಮತ್ತು ಪ್ರೀತಿ. निधिवन 50 रुपये देता हूँ, 100 रुपया सब जगह दर्शन करा दूंगा प्रेम से. ನಿಧಿವನ್ ಕೂಡ तब देना. ಬೃಂದಾವನದಲ್ಲೇ ಇದೆ. ಇದು ಮುಖ್ಯವಾದ ದೇವಸ್ಥಾನ. ಇದು ಕೂಡ कारण भूमि नहीं, वृंदावन को बोलते बैकुंठ धाम. ಇಲ್ಲಿ गोलोक भूमि. यहाँ स्वयं नारायण ने गायों की सेवा की है. नाम पड़ा गोपाल. उन लोगों की समाधि आगे दिखाऊंगा मैं. ठीक. और रास मंडल से आगे है राधा रानी का बंसी चोर राधा रानी. यहाँ कृष्ण भगवान की बंसी पीताम्बरी मुकुट राधा रानी ने चुराया. नाम पड़ा बंसी चोर राधा रानी. कौन देखने के लिए आया वो? हाँ हाँ चुप के रह गया यहाँ नाइट में. ನೈಟಲ್ಲಿ ತುಳಸಿ ಗಿಡಗಳು ಅವಸ್ಕೊಂಡು ನೋಡೋಣ ಅಂತ ಒಂದು ಸತ್ತಿದವ್ರದ್ದು ಅವ್ರ ಸಮಾಧಿಗಳು ಅಂತ. ಎರಡು ಗಿಡಗಳು ಜೊತೆಯಾಗೇ ಇವೆ ಇಲ್ಲಿ ಎಲ್ಲ. हाँ भाई तुम निकल लो. हाँ यहाँ महाराज होता है, थोड़ा थोड़ा डांस करना होगा. ये सिंहासन है भगवान का. जब राज करते हैं तो इसमें बैठते हैं. ये अष्ट सखी है राधा रानी की. 4 इधर 4 इधर. थोड़ा राज ಗೋಪಿಕೆಯರು ताली मार के 4 ಜನ ಪ್ಲಸ್ 4 ಜನ. राधे. ದಾಸಿಯ ಲೋಗೆ अष्ट सखी राधा रानी की. 4 इधर 4 इधर. ದಾಸಿಯರು हाँ अष्ट सखी. ಸಖಿಯರು. ये सिंहासन है भगवान का. जब राज करते हैं तो यहाँ बैठते हैं. ಶ್ರೀಕೃಷ್ಣನ ಸಿಂಹಾಸನ ಅದು. ಮೀರಾ ಬಾಯಿಯ ಒಂದು. हम चलेंगे मैन मंदिर वृंदावन बिहारी नंद बाबा का और मीराबाई की भजन स्त्री. आगे है बाहर है 200 मीटर. मीराबाई का तो नाम सुना होगा. राजस्थान की रहने वाली थी. मीराबाई बोलो राधा रानी की जय. वृंदावन बिहारी लाल की जय. ಮೀರಾಬಾಯಿ ಆಶ್ರಮ ऐसी मैया है जिनका कोई नहीं. उनका ಎಲ್ಲ ಸಾಮೂಹಿಕ ಪ್ರಾರ್ಥನೆ ಮಾಡ್ತಾರೆ ಸಾಯಂಕಾಲ ಟೈಮ್ನಲ್ಲಿ. इनका खाना ಅವರಿಗೆ ಇಲ್ಲಿ ಆಶ್ರಯ मंदिर देता है नंद बाबा का घर. ನೀಡಿದ್ದಾರೆ. इन्हीं के नाम से ಅವರೆಲ್ಲ ಇಲ್ಲೇ ನೆಲೆಸ್ತಾರೆ. इधर देखो उधर ಇದು ಕೂಡ दो आश्रम ಎಲ್ಲ उधर, ಅವರಿರುವಂಥ दो ये ಬಿಲ್ಡಿಂಗ್. आमने-सामने. ಮೀರಾಬಾಯಿಗೆ ಸಂಬಂಧಿಸಿದ मैन मंदिर नंद बाबा का. यहाँ हाथ धो लेना, जूता चप्पल ವಸತಿ खोल लेना. ಗೃಹಗಳು. और इच्छा हो तो भगवान के लिए फूल माला ले सकते हो. क्यों? ವಿರಾಟ್ ಕೊಹ್ಲಿ ಕೂಡ ಬಂದು ಇಲ್ಲಿ ಡೊನೇಷನ್ ಮಾಡಿದ್ದಾರೆ ಎಂಬ ಒಂದು ಫಲಕ ಇದೆ ಇಲ್ಲಿ. मिलाने से प्रसादम तुलसी माला सब मिल जाएगा. ರಂಗಿ ಕಾ ಮಂದಿರ ಶ್ರೀ ರಂಗಿ ಕಾ ಮಂದಿರ್ ವೃಂದಾವನ್.
ಇದು ಒಂದು ಬಹಳ ಪುರಾತನವಾದ ದೇವಸ್ಥಾನ ಇದು. ಇಲ್ಲಿ ರಂಗನಾಥ ಸ್ವಾಮಿ ನೆಲೆ ನಿಂತಿದ್ದಾನೆ. ವಿಷ್ಣು ಭಗವಾನ್ ರಂಗನಾಥ್ ಜಿ ಮಂದಿರ್. ಬಹಳಷ್ಟು ಚಳಿ ಇದೆ ಇವತ್ತು. ಇಲ್ಲಿ 8 ಡಿಗ್ರಿ 6 ಡಿಗ್ರಿವರೆಗೂ ಬರ್ತಾ ಇದೆ. ಮುಖ್ಯ ಗೋಪುರ ಅದು ಯಾವ ರೀತಿಯ ಮಂಜು ಮುಸುಕಿದೆ ನೋಡಿ. ರಂಗನಾಥ್ ಜಿ ಮಂದಿರ್. ಅದ್ಭುತವಾದಂಥ ದೃಶ್ಯಗಳು ದೇವಸ್ಥಾನದ ಹೊರಭಾಗದಿಂದ. ಮುಖ್ಯ ದ್ವಾರ ಎಂಟ್ರೆನ್ಸ್ ಅವನ್ನ ಕಟ್ಟಾಗ್ತಾ ಇದ್ರು. ಉಕಲ್ ಬಂದ್ ಕೃಷ್ಣನ ಗಲಾಟೆ ಜಾಸ್ತಿ ಅಂದ್ಬಿಟ್ಟು ಎಷ್ಟು ದೊಡ್ಡದಾಗಿ ಕಟ್ಟಿದ್ರು ಅದು ದಾರ ಬಂದು ಚಿಕ್ಕದಾಗ್ತಾ ಇತ್ತಂತೆ. ಉಕಲ್ ಬಂಧನ್ ಅಂದರೆ ಶ್ರೀಕೃಷ್ಣ ಮಗುವಿದ್ದಾಗ ಅವನ ತುಂಟಾಟವನ್ನು ತಡೆಯಲು ತಾಯಿ ಯಶೋಧ ಅವನನ್ನು ಕಟ್ಟಾಕುತ್ತಿದ್ದಂಥ ಜಾಗ. ಕಟ್ಟಾಕ್ತಾ ಇದ್ರಂತೆ ಬಾಲಕೃಷ್ಣನನ್ನು. ಆ ಒಂದು ಜಾಗ ಇದು. ಅಲ್ಲಿ ಅದರ ಕುರುಹುಗಳು ಇಲ್ಲಿ ಇದ್ದಾವೆ. ದೇವಸ್ಥಾನಗಳು ಹಾಗೂ ಕೃಷ್ಣನನ್ನು ಕಟ್ಟು ಹಾಕುತ್ತಿದ್ದಂಥ ಜಾಗ ಕೂಡ ಇಲ್ಲಿದೆ. ಇದೆ ನೋಡಿ. दीपावली के दिन तो उधर में मजेदार कृष्ण का पिटाई किया था, पनिशमेंट दिया था कृष्ण को और बांधा उखल से, तो नाम पड़ा दामोदर. आइए इधर में बोलो दामोदर ಉಕಲ್ ಬಂಧನ್ ಇದೆ ನೋಡಿ. ಇಲ್ಲಿ ಕಟ್ಟಾಗ್ತಾ ಇದ್ರು ಶ್ರೀಕೃಷ್ಣನನ್ನ. जो कृष्ण को बांधा मैया ने उखल से दीपावली के दिन ऐसे बांधा. ये इधर में दामोदर सिला गोकुल का सेंटर पॉइंट नाभि केंद्र से नाम पड़ा. ये दामन रस्सी होती है और उदमा ने पेट, तो नाम पड़ा कृष्ण का दामोदर. ये दामोदर शालिग्राम है, वो ये भगवान का चरण. और ऐसे पेड़ों का उद्धार किया. जो नंदगढ़ था वो ऐसा था ठीक 7.5 किलोमीटर बड़ा. अभी आगे में जाओगे तो ना बहुत आनंद भवन पंडित लोगों का डुप्लीकेट 20 आनंद भवन बनाया हुआ. माथा लगा बैठ कर नीचे तो बोलना क्या ಮಥುರಾದ ಮಧ್ಯಭಾಗ ಎಂದು ಹೇಳ್ತಾರೆ ಈ ಜಾಗನ. ಇಲ್ಲಿ ಬಂದು ಇದು ಬ್ರಹ್ಮಾಂಡ ಘಾಟ್. ಗೋಕುಲ್ನಲ್ಲಿದೆ ಒಂದು ಬ್ರಹ್ಮಾಂಡ ಘಾಟ್. ತನ್ನ ತಾಯಿಗೆ ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದಂಥ ಜಾಗ. ಬಾಲ್ಯದಲ್ಲಿ ಶ್ರೀಕೃಷ್ಣನು ಮಣ್ಣನ್ನು ತಿಂದಿದ್ದನ್ನು ಸಹಪಾಠಿಗಳು ಹೋಗಿ ಯಶೋಧೆಗೆ ತಿಳಿಸಿದಾಗ ಅವಳು ಓಡಿ ಬಂದು ಬಾಯನ್ನು ತೆಗೆಸಿ ನೋಡಿದಾಗ ಅದರಲ್ಲಿ ಬ್ರಹ್ಮಾಂಡವೇ ಕಾಣಿಸಿತು. ಆ ಪವಾಡ ನಡೆದಂಥ ಜಾಗವೇ ಬ್ರಹ್ಮಾಂಡ ಘಾಟ್ ಅಂತ ಹೇಳ್ತಾರೆ. ಇದು ಇಲ್ಲಿ ಶ್ರೀಕೃಷ್ಣನ ದೇವಸ್ಥಾನ ಹಾಗೂ ಸುಂದರ ಪರಿಸರ ಇದೆ. ಯಮುನಾ ನದಿಯ ಒಂದು ಘಾಟ್ ಕೂಡ ಇಲ್ಲಿದೆ. भगवान के घर से प्रसादी रूम मिलता है माखन मिश्री का, उसी में 2 वस्त्र मिलता है. एक वस्त्र यहाँ पे बांध के जाते हैं और 3 गांठ लगाते हैं ब्रह्मा विष्णु महेश. 11 मंदिर ब्रह्मा विष्णु महेश
बोले रात्रि के 12 बजे कारोबार यानी जेल में पैदा हुए मथुरा। हाँ बसदेव जी महाराज टोकरी में रख के अपने सर पर रख के हाँ। जमुना मैया पार करके सबसे पहला दरवाजा उनको ये पड़ा। हाँ इससे कहते हैं नंद द्वार। नंद द्वार है हाँ बोलो बसदेव जी हाँ, महाराज इधर से गुजरा वो लेके लेके अगर ये नंद द्वार। तो कहीं कोई मंदिर नहीं होता। ಶ್ರೀಕೃಷ್ಣನನ್ನು ಬುಟ್ಟಿಯಲ್ಲಿ ಹೊತ್ತೊಯ್ದಂಥ ಜಾಗ. ಅವನ ತಂದೆ ನಂದ ಬಾಬಾ ಅವರು ಮಂದಿರ यशोदा महल ಯಶೋದ महल क्या नंद नंदा यशोदा महल. श्री राधा रानी मंदिर बरसाना. ಈ ಒಂದು ಜಾಗ ಬಂದು ರಾಧೆಯದಾಗಿದ್ದು ರಾಧೆಗೆ ಸಮರ್ಪಿತವಾಗಿದೆ. ಇಲ್ಲಿ ರಾಧಾಕೃಷ್ಣನನ್ನು ಬಹಳ ಭಕ್ತಿಪೂರ್ವಕವಾಗಿ ಪೂಜಿಸ್ತಾರೆ. ಮಥುರಾ ಯಾತ್ರೆಗೆ ಬಂದ ಭಕ್ತರು ಈ ಒಂದು ದೇವಾಲಯವನ್ನು ತಪ್ಪದೆ ಭೇಟಿ ನೀಡ್ತಾರೆ. ಈ ದೇವಾಲಯವನ್ನು ಸುಮಾರು 5,000 ವರ್ಷಗಳ ಹಿಂದೆ ಕೃಷ್ಣನ ಮೊಮ್ಮಗನಾದ ರಾಜ ವಜ್ರನಾಭ ಈ ಒಂದು ದೇವಸ್ಥಾನವನ್ನು ಕಟ್ಟಿದನು ಎಂದು ಹೇಳಲಾಗಿದೆ. ಶಿಥಿಲಗೊಂಡಿದ್ದ ಈ ದೇವಸ್ಥಾನವನ್ನು ಈಗ ಬಹಳ ಅದ್ಭುತವಾಗಿ ಮರು ನಿರ್ಮಾಣ ಮಾಡಿದ್ದಾರೆ. ಒಂದು ಅರಮನೆ ಕೂಡ ಮೇಲಿದೆ. ರೋಪೇನಲ್ಲಿ ಬೇಕಾದ್ರೆ ಹೋಗಿ ಬರ್ಬೋದು, ಭಾಳ ಚೆನ್ನಾಗಿರುತ್ತೆ. ਉਹਦੇ ਉੱਤਰ ਵੀ ਕਹਿੰਦਾ ਗੱਡੀ ਚ ਤੂੰ ਤੇਲ ਲੈ ਜਿੱਧਰੋਂ ਆਈ ਆਪਾਂ ਜਿੱਥੇ राधा रानी पैलेस और मंदिर बरसाना. ದೇವಸ್ಥಾನದ ಮೆಟ್ಟಲು ರಾಧಾರಾಣಿ ಶ್ರೀಕೃಷ್ಣ ರಾಧೆಯ ಈ ದೇವಸ್ಥಾನ ಯಾವಾಗಲೂ ತುಂಬಿ ತುಳುಕ್ತಾ ಇರ್ತದೆ. ಅಷ್ಟೊಂದು ಜನ ಭಕ್ತರು ಇಲ್ಲಿಗೆ ಬರ್ತಾರೆ. ಇದು ಒಂದು ಪ್ಯಾಲೇಸ್ ಇದೆ. ಇದು ಇದನ್ನೆಲ್ಲ ನೋಡಿಕೊಂಡು ವಾಪಸ್ ನಡೆದುಕೊಂಡೆ ಕೆಳಭಾಗಕ್ಕೆ ಹೊರಟೆವು. ಪ್ಯಾಲೇಸ್ನಲ್ಲಿರುವಂಥ
ಶ್ರೀಕೃಷ್ಣ ರಾಧೆಯರ ಒಂದು ದೇವಸ್ಥಾನ. ಕೀರ್ತಿ ಮಂದಿರ ಬರ್ಸಾನ ಅಲ್ಲಿಂದ ಹೊರಟ ನಮಗೆ ಕೀರ್ತಿ ಮಂದಿರ್ ಬರ್ಸಾನದಲ್ಲಿ ಒಂದು ಕೀರ್ತಿ ಮಂದಿರ್ ಕೂಡ ಇದೆ. ಆದರೆ ಮಧ್ಯಾಹ್ನದ ಸಮಯ ಕ್ಲೋಸ್ ಆಗಿದೆ, ಆದ್ದರಿಂದ ಹೋಗಲಿಲ್ಲ. ಹೊರಭಾಗದಿಂದ ನಿಮಗೆ ತೋರಿಸುತ್ತಿದ್ದೇನೆ. ಗೋವರ್ಧನಗಿರಿ ಪರಿಕ್ರಮ ಇದು ಒಂದು ಮುಖ್ಯವಾದ ಪರಿಕ್ರಮ. ಸುಮಾರು 20 ಕಿಲೋಮೀಟ್ರ್ 21 ಕಿಲೋಮೀಟ್ರ್ ಆಗುತ್ತೆ. ಈ ಒಂದು ಗೋವರ್ಧನಗಿರಿ ಪರಿಕ್ರಮ ಮಾಡಬೇಕಾಗತ್ತೆ. ಕುಸುಮ್ ಸರೋವರ ಸಿಗುತ್ತೆ ಮೊದಲು. ಕುಸುಮ್ ಸರೋವರ ಈ ಒಂದು ಗೋವರ್ಧನಗಿರಿ ಪ್ರದಕ್ಷಿಣೆನ ಬಂದ ಭಕ್ತರುಗಳು ಆದಷ್ಟು ಕಾಲ್ನಡಿಗೆಯಲ್ಲೇ ಹೋಗ್ತಾರೆ. ಇದು ಬಂದು ಶ್ರೀ ಗಿರಿರಾಜ್ ಜಿ ಮಹಾರಾಜ್ ಡಾನ್ ಘಾಟಿ ಮಂದಿರ ಅಂದರೆ ಗಿರಿಯನ್ನು ಗೋವರ್ಧನ ಗಿರಿಯನ್ನು ಎತ್ತಿದಂಥ ಶ್ರೀಕೃಷ್ಣನಿಗೆ ಗಿರಿರಾಜ್ ಎಂದು ಕರೀತಾರೆ. ಇಲ್ಲಿ ಆ ಒಂದು ದೇವಸ್ಥಾನ ಇದೆ. कौन सा मंदिर है? ಗೋವರ್ಧನಗಿರಿಯ ಸುಮಾರು 20 ಕಿಲೋಮೀಟರ್ ಪ್ರದಕ್ಷಿಣೆಯನ್ನು ಗೋವರ್ಧನ್ ಪರಿಕ್ರಮ ಅಂತ ಹೇಳ್ತಾರೆ. ಅದರಲ್ಲಿ ಇದು ಬಂದು ದಾನ್ ಘಾಟಿ ಗಿರಿರಾಜ್ ಮಂದಿರ. ಕೆಲವರು ಇಲ್ಲಿಂದನೇ ಪರಿಕ್ರಮ ಪ್ರಾರಂಭ ಮಾಡಿ ಇಲ್ಲೇ ಬಂದು ಮುಗಿಸ್ತಾರೆ. ಗಿರಿರಾಜ್ ದೇವಸ್ಥಾನ ಹೋಗುವ ಹಾದಿಯಲ್ಲಿ ಕೆಲವು ಕೃಷ್ಣನ ಸ್ನೇಹಿತರ ದೇವಸ್ಥಾನಗಳು ಸಿಗ್ತವೆ. ಭಾಳಷ್ಟು ದೇವಸ್ಥಾನಗಳನ್ನ ದರ್ಶನ ಮಾಡ್ತಾ ಈ ಒಂದು ಪರಿಕ್ರಮವನ್ನು ಮುಂದುವರಿಸ್ಬೋದು. ನಡ್ಕೊಂಡು ಬರ್ಬೋದು, ಇಲ್ಲಾಂದರೆ ರಿಕ್ಷಾದಲ್ಲಿ ಕೂಡ ಬರ್ಬೋದು. ನಾವು ರಿಕ್ಷಾದಲ್ಲಿ ಈ ಒಂದು ಪರಿಕ್ರಮವನ್ನು ಮಾಡಿ ಮುಗಿಸ್ತಾ ಇದ್ದೀವಿ. ಇದು ನಡ್ಕೊಂಡು ಬರ್ತಾ ಇರೋದು. जय राधे राधे।